ನೆನೆ ನಾನು ಎಷ್ಟೋ ಆಶಾ ತಾಯಿಯನ್ನ ಭೇಟಿಯಾಗಿದ್ದೆ. ಕೇಳಿದೆ ನಾನು, ಏನಮ್ಮ ನೀನು ಏನಾದರೂ ಮನೆ ಪಡ್ಕೊಂಡಿದ್ಯಾ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ? ನೀವು ಸಿಂಗಲ್ ಒಬ್ಬೊಬ್ಬರು ಅಬಲೆ ಇರ್ತಾಳೆ, ಅಂದರೆ ಗಂಡ ಇರೋದಿಲ್ಲ, ಅವ್ರಿಗೆ ಸರ್ಕಾರದ ಯೋಜನೆಗಳಿದ್ದಾವೆ, ಪಡ್ಕೊಂಡಿದ್ದೇನೆ ಅಂದರೆ ಏನೂ ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಅಂದರೆ ನಿಮ್ಮಂಥ ದುರಾದೃಷ್ಟರು ಈ ಭೂಮಿ ಮೇಲೆ ಇಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಅರಿವು ಬದುಕು, ಅಜ್ಞಾನ ಬದುಕಿಗೆ ಇನ್ನೊಂದು ಯಾವುದವ ಅಪೋಸಿಟ್ ವರ್ಡು ಸಾವು. ಅರಿವು ಅಂದರೆ ಜ್ಞಾನ. ನಮ್ಮ ಹೆಣ್ಮಕ್ಳು ಏನು ಗೊತ್ತಾ, ಪೇಪರ್ ಓದಲ್ಲ, ಮೊಬೈಲ್ ನೋಡ್ತಾರೆ, ಬಟ್ ಏನು ನೋಡಬೇಕು ಏನು ತಿಳ್ಕೋಬೇಕು ತಿಳ್ಕೊಳ್ಳಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಕೆಲಸ ನಿಮಗೆಲ್ಲ ಗೊತ್ತಾ? ಅರಿವು ಅಂತೀನಿ, ಅಲ್ಲಿನ ಚಿಂತೆ. ಅರಿವು ಬದುಕು, ಅಜ್ಞಾನ ಸಾವು. ಅರಿವು ಅಂದ್ರೇನು? ಬದುಕು. ಇವಾಗ ಏನು ಗೊತ್ತೀಗ? ಈ ಕಲ್ಲು, ಈ ಮೇಜು, ಈ ಮೈಕು, ಇದಕ್ಕೇನಾದ್ರು ಅರಿವಿದೆಯಾ? ಇದು ಸತ್ತೋಗಿದೆ, ಇದು ಜೀವ ಇಲ್ಲ. ನೀವು ಅಷ್ಟೇ ಹೆಣ್ಣು ಮಕ್ಕಳು, ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಏನ್ ಸಮಾನ? ಸಾವಿಗೆ ಸಮಾನ. ಗೊತ್ತಾಯ್ತೇನವ? ಒಬ್ಬ ತಾಯಿಗೆ ಗಂಡ ಇಲ್ಲ, ಮಕ್ಕಳು 18 ವರ್ಷದ ಕೆಳಗಡೆ ಇದ್ದಾರೆ ಅಂದ್ರೆ ಒಂದು ಯೋಜನೆ ಇದೆ, ಪೋಷಕತ್ವ ಯೋಜನೆ. ಏನದು? ಏಕಮ್ಮ ಮಾತಾಡ್ಬೇಡು. ಅಂಬೇಡ್ಕರ್ ಮಕ್ಕಳು ನಾವೆಲ್ಲ. ಒಬ್ಬಳು ತಾಯಿಗೆ ಮೈಕ್ ಕೊಟ್ಟಿದ್ದೀರ, ನೀವೆಲ್ಲ ಕೇಳಬೇಕು. ಅಧಿಕಾರದಿಂದ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ಪರವಾಗಿಲ್ಲ, ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಮೈಕೆ ಕೊಡಲ್ಲ, ಸ್ಟೇಜ್ಗೂ ಕರೆಯಲ್ಲ, ಕೊಟ್ಟಿರ್ತಾರೆ ಸ್ಟೇಜ್ನ, ಮೈಕ್ ಕೊಡಲ್ಲ. ಮೈಕ್ ಕೊಡ್ತೀರಾ, ಕೇಳಿಸ್ಕೊಳ್ಳಲ್ಲ ನಾವು ಮಾತಾಡಿದ್ದೀನ. ಹಂಗಾಗಿ ಕೇಳಿಸ್ಕೊಳ್ರಪ್ಪ. ನಾನು ಎಲ್ಲಿದ್ದೆ? ಅರಿವು. ಪೋಷಕತ್ವ ಯೋಜನೆ, ಕರೆಕ್ಟ್. ಪೋಷಕತ್ವ ಯೋಜನೆ ಅಂದರೆ ಯಾವ ತಾಯಿಗೆ ಗಂಡ ಕಳ್ಕೊಂಡಿರ್ತಾಳೆ, 18 ವರ್ಷದ ಕೆಳಗಡೆ ಮಕ್ಕಳಿರ್ತಾರೆ, ಅವರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು 4,000 ಅವ್ರ ಮಕ್ಕಳನ್ನ ಓದಿಸ್ಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಕೊಡ್ತಾರೆ. ಇದಕ್ಕೇನದು? ಇದಕ್ಕೆ ಎಲ್ಲೋಗಿ ಮಾಡಿಸ್ಬೇಕು ನೀವು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಇದೆಯಲ್ಲ, ನಿಮ್ಮ ಅಕ್ಕಪಕ್ಕ ಯಾರು ಬಡವರು ಇರ್ತಾರೆ, ಯಾರು ತಾಯಿ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಓದಿಸ್ತಿರ್ತಾರೆ, ವಿಧವೆ ಇರ್ತಾರಲ್ಲ, ಅವಳಿಗೆ ನೀವೆಲ್ಲ ಮಾಡಿಸ್ಕೊಡ್ತೀರೇನವ? ಈ ಥರ ನಾನು ನೀವು ಮೈ ಕೊಟ್ಬಿಟ್ರೆ ಇಡೀ ದಿನ ಯೋಜನೆಗಳ ಬಗ್ಗೆ ಹೇಳ್ಬೋದು. ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದೆ ಅಲ್ವಾ? ಎಲ್ಲರೂ ಮೊಬೈಲಲ್ಲಿ ಹಾಕ್ರಿ ಹೆಣ್ಣು ಮಕ್ಕಳಿಗೆ ಸಿಗುವಂಥ ಸರ್ಕಾರದ ಯೋಜನೆಗಳು. ಇನ್ನೊಂದೇ ಒಂದು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ಬಿಡ್ತೀನಿ. ಹೇಳ, ಜನನಿ ಶಿಶು ಜನನಿ ಶಿಶು ಸುರಕ್ಷಾ ಯೋಜನೆ. ಇದ್ರ ಬಗ್ಗೆ ಗೊತ್ತಾ ನಿಮಗೆ? ತಾಯಿಗೆ ಗೊತ್ತು, ಆಶಾ ತಾಯಿಗೆ. ನಾವು ಯಾವ ತಾಯಿ ಗರ್ಭ ಧರಿಸಿದ ದಿನದಿಂದ ಮಗು 48 ದಿವಸದವರೆಗೂ ಪ್ರತಿಯೊಂದು ಸರ್ಕಾರ ವೆಚ್ಚವನ್ನು ವಹಿಸುತ್ತೆ. 1 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ತಾಯಿ ಗರ್ಭ ಧರಿಸಿದ ಆಶಾ ತಾಯಿ ಕಾರ್ಡ್ ಮಾಡಿಕೊಡ್ತಾರೆ. ವ್ಯಾಕ್ಸಿನೇಷನ್ಸ್ ಇಂದ, ಪೌಷ್ಟಿಕ ಆಹಾರದಿಂದ ಮತ್ತು ಮಾತ್ರೆ, ಪ್ರತಿಯೊಂದು. ಆಸ್ಪತ್ರೆಗೆ ಹೋಗ್ತೀರಾ, ಆಸ್ಪತ್ರೆಯವರು ಅಷ್ಟೇ, ನಮ್ಮ ಹತ್ರ ಇಲ್ಲಿ ಬ್ಲಡ್ ಟೆಸ್ಟಿಂಗ್ ಇಲ್ಲ, ನೀನು ಆಚೆ ಕಡೆ ಹೋಗಿ ಮಾಡಿಸ್ಕೊಂಬ ಅಂತಂದ್ರೂ ಸಹ ಆ ದುಡ್ಡು ಕಟ್ಟನೆ ಮಾಡಿಸ್ಕೊಂಡು ಬರಬೇಕು. ಆ ಬಿಲ್ಲು ಸರ್ಕಾರ ಅದು ಆಸ್ಪತ್ರೆಗೆ ಕೊಡುತ್ತೆ, ಆಸ್ಪತ್ರೆಯವರು ಅವ್ರಿಗೆ ಕೊಡಬೇಕು. ನೀವು ಯಾರಾದರೂ ನಿಮ್ಗೆ ಹೊರಗಡೆ ತಗೊಂಡ ಹೊರಗಡೆ ಮಾಡಿಸ್ಕೊಂಡ ಅಂದರೆ ನೀವು ಕೇಳಬೇಕು. ಗೊತ್ತಾಯ್ತೇನಲ್ವಾ? ತಾಯಿ ಮತ್ತು ಮಗುವಿನ ಆಸ್ಪತ್ರೆಗೆ ಹೋದಾಗ ಮಗುಗೇನೋ ಎಮರ್ಜೆನ್ಸಿ ಆಯಿತು, ಎಲ್ಗೋ ಶಿಫ್ಟ್ ಮಾಡ್ತಾ ಇದ್ದಾರೆ, ಆಂಬುಲೆನ್ಸ್ ಇಂದ ಅವರೇ ಮಾಡಿಸ್ಕೊಡ್ಬೇಕು. ಅಕಸ್ಮಾತ್ ಅವ್ರ ಹತ್ರ ಆಂಬುಲೆನ್ಸ್ ಇಲ್ಲ, ನೀವು ಆಂಬುಲೆನ್ಸ್ ತಂದರೆ ಆ ಖರ್ಚು ಸಹ ಆಸ್ಪತ್ರೆ ವಹಿಸ್ಕೊಡ್ಬೇಕವಾ? ಬೇರೆ ಆಸ್ಪತ್ರೆಯಲ್ಲಿ ಮಗುಗೆ ಆಕ್ಸಿಜನ್ ಇಟ್ಟಿರ್ತಾರೆ, ವೆಂಟಿಲೇಟರ್ ಇಟ್ಟಿರ್ತಾರೆ, ಇನ್ಕ್ಯುಬೇಟರ್ ಇಟ್ಟಿರ್ತಾರೆ, ಪೂರ್ತಿ ಖರ್ಚು ತಾಯಿ ಮಗುವಿನ ಆಸ್ಪತ್ರೆನೇ ವಹಿಸ್ಕೋಬೇಕು. ಸರ್ಕಾರ ದುಡ್ಡು ಕೊಡ್ತಾ ಇದೆಯಲ್ಲ. ನಾನು ಯಾಕಂದರೆ 30 ಜಿಲ್ಲೆಗಳನ್ನು ತಿರುಗಾಡಿದ್ದೀನಿ 2 ವರ್ಷ.
ಎಷ್ಟು ಕಷ್ಟಪಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಏನಿಲ್ಲ. ಎಕ್ಸಾಕ್ಟ್ಲಿ. ಇದು ಯಾವತ್ತು ಸಶಕ್ತ ಮಹಿಳೆ ಯಾರು ಗೊತ್ತಾ ನಿಮ್ಗೆ? ಶಕ್ತಿಯುತ ಮಹಿಳೆ ಯಾರು ಗೊತ್ತಾ ನಿಮ್ಗೆ? ಅರಿವಿನೋಳೆ ಇವತ್ತಿನ ಸಮಯದಲ್ಲಿ ಶಕ್ತಿಯುತ ಮಹಿಳೆ, ಸಬಲೆ, ಸಶಕ್ತಳು. ನೀವೆಲ್ಲರೂ ನಿಮಗೆ ಸಿಗುವಂತ ಹಕ್ಕುಗಳು, ನಿಮಗೆ ಸಿಗುವಂತ ಯೋಜನೆಗಳು, ನಿಮಗೆ ಇರಬೇಕಾದಂತ ಕಾನೂನುಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಸಶಕ್ತರಾಗ್ತೀರ. ಇಲ್ದಿದ್ರೆ ಇಂಥ ವೇದಿಕೆ ನೀವು 100 ಮಾಡಿದ್ರು ಉಪಯೋಗ ಇಲ್ಲ. ಕಡೆಯದಾಗಿ ಅಂಬೇಡ್ಕರ್ ಅವ್ರನ್ನ ನೆನೆಸ್ಬೇಕು. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲ ಅಂದರೆ ನನಗೂ ಈ ವೇದಿಕೆ ಇಲ್ಲವ. ನಾವೆಲ್ಲ ಸಾಮಾನ್ಯ ಮಕ್ಕಳು, ನಾನೊಂದು ತಂದೆಯಿಂದ ಮಕ್ಕಳು. ರಾಜಕಾರಣದಲ್ಲಿ ಎಷ್ಟೋ ಸಲ ಒಂದು ಹೆಣ್ಣುಮಕ್ಕಳು ಬೆಳಿಬೇಕು ಅಂದರೆ ತಂದೆ ಇರಬೇಕು, ಇಲ್ಲ ಮನೆಯವರು ರಾಜಕಾರಣದಲ್ಲಿ ಇರಬೇಕು, ಇಲ್ಲಾಂದರೆ ಸಾರ್ವಜನಿಕ ಜೀವನ ತುಂಬ ಕಷ್ಟ. ನಮ್ಮಂಥ ಹೆಣ್ಣುಮಕ್ಕಳಿಗೆ ನಿಜವಾದ ಶಕ್ತಿಯನ್ನು ಕೊಟ್ಟಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವತ್ತು ನಾನು ಈ ಸಂವಿಧಾನದ ಹುದ್ದೆಯನ್ನು ನಾನು ಅಲಂಕಾರ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ತಾಯಿಯ ಹೃದಯವಿರುವಂಥ, ಬಡವರ ಪರ, ಮಹಿಳೆಯರ ಪರ ಕಾಳಜಿ ಇರುವಂಥ, ಬದ್ಧತೆ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ. ಖಂಡಿತ ನನಗೆ ಯಾವುದಾದ್ರೂ ನಿಗಮ ಕೊಡ್ಬೋದಾಗಿತ್ತು ಅವರು. ನಾನು ಅವರ ಹತ್ರ ಹೋದಾಗ ಏನಣ್ಣ ನನಗೆ MLA ಟಿಕೆಟ್ ಸಿಗಲಿಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಆಗಬೇಕಾಗಿತ್ತು, ಅದು ಸಿಗಲಿಲ್ಲ, ಏನನ್ನು ಮಾಡ್ತೀರಾ ನನಗೆ ಅಂತ ಕೇಳಿದಾಗ, ಸಾಕ್ಷಿ ನಿಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡ್ತೀನಿ. ನೀನು ನನಗೂ ಹೆದರ್ಕೋಬೇಕಾಗಿಲ್ಲ, ನೀನು ಸತ್ಯದ ಪರ ಇರಬೇಕು, ನೀನು ನ್ಯಾಯದ ಪರ ಇರಬೇಕು. ನೀವು ನಮ್ಗೆ ಎಷ್ಟೋ ಜನ ನನಗೆ ಕೇಳ್ತಾರೆ ಪತ್ರಕರ್ತರು, ಮೇಲ್ಗಡೆಯಿಂದ ಫೋನ್ ಬರುತ್ತಾ ನಿಮಗೆ, ಅದು ಮಾಡಬೇಡ ಅಂತಾರ, ಇದು ಮಾಡಬೇಡ ಅಂತ. ನಿಜವಾಗ್ಲೂ ಎಷ್ಟು ನಾನು ಜನರಿಗೆ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಆಯೋಗ ಇರೋದೇ ಹಾಗೆ ಹೆಣ್ಣಿನ ಪರ ಅಷ್ಟೇ ನಿಲ್ಲೋದಕ್ಕೆ ಶಕ್ತಿ ನನಗೆ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ನಾನು ಇವತ್ತು ನೆನೆಸಬೇಕಾಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೋರಾಟ ಮಾಡುವ ಮನೋಭಾವ ಇರುವಂಥ ನಮ್ಮ ಸುಶೀಲ ಅಕ್ಕನಿಗೆ, ಆಯೋಗದ ಅಧ್ಯಕ್ಷೆ ಅಂತ ಹೇಳಲ್ಲ ನಾನು, ಒಬ್ಳು ತಾಯಿಯಾಗಿ, ಒಬ್ಳು ಅಕ್ಕನ ತಂಗಿಯಾಗಿ, ನಿಮ್ಮ ಜೊತೆ ಶಕ್ತಿಯಾಗಿ, ನಿಮ್ಮೆಲ್ಲರ ಶಕ್ತಿಯಾಗಿ, ಯಾವತ್ತೇ ನೀವು ಏನೇ ಹೇಳೋದು, ಅದು ಯಾವ ಅಧಿಕಾರಿ ಇರ್ಬೋದು, ಯಾವ ಇಲಾಖೆ ಇರ್ಬೋದು, ಯಾವ ಪೊಲೀಸ್ ಸ್ಟೇಷನ್ ಇರ್ಬೋದು, ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ